ಜೀವನದೊಳಗ ಕಷ್ಟ ಮರಿಬೇಕಾ ಸುಖ ಮರಿಬೇಕಾ ಏನು ಗೊತ್ತಾಗೋದಿಲ್ಲ. ಯಾಕ ಕಷ್ಟ ಮರ್ತರೂ ತ್ರಾಸು, ಸುಖ ಮರ್ತರೂ ತ್ರಾಸು. ಕಷ್ಟದೊಳಗಿದ್ದಾಗ ಸುಖದ ನೆನಪಾಗ್ತದ, ಸುಖದೊಳಗಿದ್ದಾಗ ಕಷ್ಟದ ನೆನಪಾಗ್ತದ. ಸೊ ಕಷ್ಟ ಮಿಶ್ರಿತವಾದಂತಹ ಸುಖಾನೇ ಜೀವನ. ಸೊ ಇಂತಹ ಜೀವನದ ಸಂಸಾರ ಎಂಬ ಭವಬಂಧನದೊಳಗೆ ನಾವೆಲ್ಲರೂ ಬಿದ್ದೇವಿ. ಇದನ್ನ ಪಾರ್ ಮಾಡ್ಲಿಕ್ಕೆ ಒಬ್ಬನಿಂದನೇ ಸಾಧ್ಯ, ಅದು ಭಗವಂತ. ಅವನ ನಾಮಸ್ಮರಣೆ ಯಾವತ್ತಿದ್ರು ಕೂಡ ಮನಸ್ಸಿನೊಳಗೆ ಇರಲಿ. ಇಂತಹ ಒಳ್ಳೆಯ ಪ್ರಕೃತಿಯನ್ನ ಅವಾಗವಾಗ ನೋಡ್ಲಿಕ್ಕೆ ಬರ್ರಿ. ಈ ಪ್ರಕೃತಿ ನೋಡಿದ್ರಿ ಅಂತಂತಂದ್ರ ನಿಮಗ ಅನಿಸ್ತದ ಇದು ಸುಂದರ ಅದ. ಯಾಕಂತಂದ್ರೆ ನಮ್ಮ ಕಷ್ಟ, ನಮ್ಮ ವಿಘ್ನ, ನಮ್ಮ ಸಂಕಟಗಳು, ನಾವು ಹತ್ತಿ ಬಂದಂತಹ ದಾರಿ ಮೆಟ್ಟಲುಗಳು, ದಾಟಕೊಂಡು ಬಂದಂತಹ ಎಷ್ಟೋ ವಿಘ್ನಗಳು, ಸಂಕಟಗಳು, ಇದೆಲ್ಲಾನು ಏನೂ ಅಲ್ಲ. ಈ ಪ್ರಕೃತಿಯ ಸೌಂದರ್ಯದ ಮುಂದೆ ಏನೂ ಅಲ್ಲ. ಸೊ ಕಷ್ಟಗಳನ್ನ ಸುಖಗಳನ್ನ ಎರಡನ್ನೂ ಮರಿಬೇಕು ಮನುಷ್ಯ. ಜೀವನನೇ ಇಷ್ಟು ಚಂದದ, ಪ್ರಕೃತಿ ಮಧ್ಯದೊಳಗಿದ್ದೇವೆ. ಈಗಷ್ಟೇ ಅಲ್ಲ ನಾವು ಪ್ರಕೃತಿ ಮಧ್ಯದೊಳಗಿದ್ದು, ಯಾವಾಗ ತಾಯಿ ಗರ್ಭದಿಂದ ಬಂದ್ವಲ್ಲ ಅವತ್ತಿನಿಂದ ಪ್ರಕೃತಿ ಮಧ್ಯದೊಳಗೇನೆ ಇದ್ದೇವೆ. ಇದೇ ಮಾಣಿಕ್ಯಧಾರಾದ ಪವಿತ್ರವಾದಂತಹ ಜಲ. ಸೊ ಅದಕ್ಕೆ ಈ ಮಾಣಿಕ್ಯಧಾರ ಮಾಣಿಕ್ಯ ದೇವಿಯ ದರ್ಶನವನ್ನು ಮಾಡಿಕೊಂಡು ಚಿಕ್ಕಮಗಳೂರು ಸ್ಥಳದೊಳಗ ನಾವೆಲ್ಲರೂ ಕೂಡ ಇದ್ದೇವೆ. ಅವಶ್ಯವಾಗಿ ತಪ್ಪದೆ ಜೀವನದೊಳಗೆ ಮನಃಶಾಂತಿ ಅಂತ ಏನಾರ ಇತ್ತು ಅಂತಂದ್ರ ಆ ಮನಃಶಾಂತಿ ಪ್ರಕೃತಿ ಮಧ್ಯದೊಳಗಿರ್ಬೇಕು. ಇಲ್ಲಿ ಬಂದಾಗ ಅದನ್ನ ಪ್ರಕೃತಿ ಸೌಂದರ್ಯವನ್ನ ಸವಿರಿ ಅಷ್ಟೇ.